Hello my dear children, welcome back to BioStudy Made Easy. In PUC ಪ್ರಿಪ್ರೇಟರಿ ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಫಿಸಿಕ್ಸ್ ನಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ, ನಾವೇನು ಓದೇ ಇಲ್ಲ. ಸೊ ಇವಾಗಿಂದ ಸ್ಟಾರ್ಟ್ ಮಾಡಿದ್ರು. ಇಸ್ ಇಟ್ ಪಾಸಿಬಲ್ ಟು ಸ್ಕೋರ್ 50+? ಎಸ್. 60+? ಅಫ್ ಕೋರ್ಸ್. ಆ್ಯಂಡ್ 70 ಔಟ್ ಆಫ್ 70 ಅಂತಂದರೆ ಎಸ್, ಇಟ್ ಈಸ್ ಪಾಸಿಬಲ್. ಆ್ಯಂಡ್ ದಟ್ ಟು ಬೈ ರೀಡಿಂಗ್ ಲೆಸ್ ಚಾಪ್ಟರ್ಸ್. ಈ ಸ್ಟಡಿ ಪ್ಲ್ಯಾನಲ್ಲಿ ನಿಮಗೆ ಆ ಒಂದು 6 ಮಸ್ಟ್ ಡೂ ಚಾಪ್ಟರ್ಸನ್ನು ನಾನು ಹೇಳ್ತೀನಿ. ಸೊ ಆ 6 ಮೋಸ್ಟ್ ಇಂಪಾರ್ಟೆಂಟ್ ಓದಲೇಬೇಕಾದಂಥ ಚಾಪ್ಟರ್ಸನ್ನು ನೀವು ಓದಿ ಹೇಗೆ 50+ ತೊಗೊಳ್ಬಹುದು ಕೇವಲ ಆ 6 ಚಾಪ್ಟರ್ಸನ್ನು ಓದೋದ್ರಿಂದ. ಜೊತೆಗೆ ನಾವು 60+ ತೊಗೊಳ್ಬೇಕು ಅಂದರೆ ಫೈನ್. ಸೊ ಸ್ವಲ್ಪ ಈಸಿ ಚಾಪ್ಟರ್ಸನ್ನು ಹೇಳ್ತೀನಿ. ಸೊ ಆ 6 ಚಾಪ್ಟರ್ಸ್ ಜೊತೆಗೆ ಕೆಲವೊಂದಿಷ್ಟು ಈಸಿ ಚಾಪ್ಟರ್ಸನ್ನು ಕೆಲವು ಈಸಿ ಚಾಪ್ಟರ್ಸನ್ನು ಓದಿ ನೀವು ಇನ್ನೂ 10 ಮಾರ್ಕ್ಸ್ ಅಂದರೆ 60+ ಹೇಗೆ ಸ್ಕೋರ್ ಮಾಡಬಹುದು. ಅಲ್ಲದೆ ನಾವು 70 ಔಟ್ ಆಫ್ 70 ಸ್ಕೋರ್ ಮಾಡಬೇಕು. ಆದರೆ ನಾವು 100% ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಓದೋದಕ್ಕೆ ಇಷ್ಟ ಇಲ್ಲ, ಅಥವಾ ನಮ್ಗೆ ಓದೋಕ್ಕೆ ಟೈಮ್ ಇಲ್ಲ, ಅಥವಾ ನಮ್ಗೆ ಓದೋಕ್ಕೆ ಆಗಲ್ಲ ಅಂತಂದರೆ ಫೈನ್. ಅದಕ್ಕೂ ನಾನು ಈ ಒಂದು ಸ್ಟಡಿ ಪ್ಲ್ಯಾನಲ್ಲಿ ನಿಮಗೆ ಯಾವ ತರಹ ಓದಬೇಕು ಅಂತೇಳಿ ಹೇಳ್ತಾ ಈಗಾಗಲೇ ನಾನು ಬಯಾಲಜಿ ಕೆಮಿಸ್ಟ್ರಿಗೆ ಇದೇ ಥರ ಸ್ಟಡಿ ಪ್ಲ್ಯಾನನ್ನು ಅಪ್ಲೋಡ್ ಮಾಡಿದ್ದೆ. ಜಸ್ಟ್ 8 ಚಾಪ್ಟರ್ಸಿಂದ 60+ ಹೇಗೆ ತೊಗೊಳ್ಳೋದು ಬಯಾಲಜಿನಲ್ಲಿ, ಕೇವಲ 6 ಚಾಪ್ಟರ್ಸಿಂದ 60+ ಹೇಗೆ ತೊಗೊಳ್ಳೋದು ಕೆಮಿಸ್ಟ್ರಿನಲ್ಲಿ, ಅಲ್ಲದೆ 70 ಔಟ್ ಆಫ್ 70 ಕೂಡ ಹೇಗೆ ಸ್ಕೋರ್ ಮಾಡಬಹುದು ಕಡಿಮೆ ಚಾಪ್ಟರ್ಸನ್ನು ಓದಿ ಅಂತ ಹೇಳಿ ನಾನು ಈ ವಿಡಿಯೋಸ್ಗಳಲ್ಲಿ ನಿಮಗೆ ಹೇಳಿದ್ದೆ. ಜೊತೆಗೆ 3 ಬ್ಲೂ ಪ್ರಿಂಟ್ಗಳ ಅನಾಲಿಸಿಸನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಸೊ ನಾವು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಕನ್ನಡ ಇಂಗ್ಲೀಷ್ಗೂ ಕೂಡ ನೀವು ಸ್ಟಡಿ ಪ್ಲ್ಯಾನನ್ನು ಕೇಳ್ತಾ ಇದ್ದೀರಿ ಮಕ್ಕಳು. ಲ್ಯಾಂಗ್ವೇಜಸ್ ಅಂಥೇಳಿ ಸಾಕಷ್ಟು ಸ್ಟೂಡೆಂಟ್ಸು ನೆಗ್ಲೆಕ್ಟ್ ಮಾಡಿರ್ತೀರ. ಸೊ ಅವುಗಳ ಕಡೆ ಗಮನ ಹರಿಸಿರಲ್ಲ. ಸ್ಪೆಷಲಿ ಸೈನ್ಸ್ ಅವ್ರಿಗಂತೂ ಲ್ಯಾಬ್ ರೆಕಾರ್ಡ್ಸು, ಎಕ್ಸ್ಪೆರಿಮೆಂಟ್ಸು ಆ್ಯಂಡ್ ಪ್ರಾಕ್ಟಿಕಲ್ಸ್ ಅಟೆಂಡ್ ಆಗೋದ್ರಲ್ಲೇ ಟೈಮ್ ಕಳೆದು ಹೋಗಿಬಿಟ್ಟಿರುತ್ತೆ. ಆ್ಯಂಡ್ ಜೊತೆಗೆ PCMB, ನೀಟು, CET ಓದೋದ್ರಲ್ಲಿ ನಮಗೆ ಈ ಲ್ಯಾಂಗ್ವೇಜಸ್ ಕಡೆ ಹೆಚ್ಚಿನ ಗಮನ ಹರಿಸೋಕ್ಕಾಗಿರಲ್ಲ. ಆದರೂ ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಬೇಕಾಗಿರೋದ್ರಿಂದ ಸೊ ಅದಕ್ಕೋಸ್ಕರ ಕೂಡ ಸ್ಟಡಿ ಪ್ಲ್ಯಾನ್ಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಏನು ಮಾಡಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವಾಗಿದೆ ನಿಮ್ಮ ಒಂದು ಡಿಸ್ಟ್ರಿಕ್ಟಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವಾಗಿಂದ ಕನ್ನಡ ಇಂಗ್ಲೀಷ್ ಎಕ್ಸಾಮ್ಸ್ ಇದೆ. ಸೊ ಸ್ವಲ್ಪ ಡೇಟ್ಸನ್ನು ನೀವು ಕಮೆಂಟ್ ಮಾಡಿಬಿಟ್ರಿ ಅಂತಂದರೆ ಸೊ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಸೊ ನನಗೆ ಈಸಿ ಆಗುತ್ತೆ. ಬಿಕಾಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಬೇಕಾಗಿದೆ, ಮಕ್ಕಳು ಕೇಳ್ತಾ ಇರೋದ್ರಿಂದ. ಸೊ ಪ್ಲೀಸ್ ಕಮೆಂಟ್ ದ ಡೇಟ್ಸ್ ಬಿಲೋ. ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ. ಜೊತೆಗೆ ಬೆಲ್ ಐಕನ್ನ ಒತ್ತಿ ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫೈ ಆಗುತ್ತೆ. ಆವಾಗ ನೀವು ವೀಡಿಯೋಸ್ನ ಉಪಯೋಗನ ಪಡ್ಕೊಳ್ಬಹುದು. ಜೊತೆಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರಿಂದ ಹೆಚ್ಚೆಚ್ಚು ಜನ ಇದರ ಉಪಯೋಗನ ಪಡ್ಕೊಳ್ಳಿ. ಹೆಚ್ಚಿನ ಮಕ್ಕಳು, ನಮ್ಮ ಕರ್ನಾಟಕದ ಹೆಚ್ಚಿನ ಸ್ಟೂಡೆಂಟ್ಸ್ಗೆ ಈ ಒಂದು ಲಾಭ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು. ಸೊ ಮೊದಲಿಗೆ ಬ್ಲೂ ಪ್ರಿಂಟ್ ಅನಾಲಿಸಿಸನ್ನು ನೋಡ್ಬಿಡ್ತೀನಿ. ಡೀಟೇಲಾಗಿ ಹೇಳ್ತಾ ಹೋಗಲ್ಲ ನಾನು. ಸೊ ನಿಮ್ಗಾಗಲೇ ಗೊತ್ತಿರುತ್ತೆ ಇವಾಗ. ಸೊ ಇದು ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅನ್ನುವಂಥದ್ದು ವೇಟೇಜ್ ಓಕೆ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ದ ಬ್ಲೂ ಪ್ರಿಂಟ್. ಇಫ್ ಯು ವಾಂಟ್ ಟು ಟೇಕ್ ದ ಸ್ಕ್ರೀನ್ಶಾಟ್, ಜಸ್ಟ್ ಟೇಕ್ ದ ಸ್ಕ್ರೀನ್ಶಾಟ್. ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೂರಲ್ಲ, ಬಿಕಾಸ್ ವಿ ಹ್ಯಾವ್ ಟು ಸಿ ದ ಇಂಪಾರ್ಟೆಂಟ್ ಮಸ್ಟ್ ಡೂ 6 ಚಾಪ್ಟರ್ಸ್ ಓಕೆ. ಎಲ್ಲ 3 ಬ್ಲೂ ಪ್ರಿಂಟ್ನ ಎನಲೈಸ್ ಮಾಡಿ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ನೋಡಿ ಚೇಂಜಸ್ ಮಾತ್ರ ಹೇಳ್ಬಿಡ್ತೀನಿ ನಾನು. ಸೊ ಏನು ನೋಡ್ಕೊಳ್ಬೇಕು ಅಂತಂದರೆ, ಸೊ ಡುವಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಚಾಪ್ಟ್ರಲ್ಲಿ ನಿಮಗೆ 3 ಮಾರ್ಕ್ಸಲ್ಲಾದರೂ ಕೇಳ್ಬೋದು ಕ್ವಶನ್, ಆರ್ 5 ಮಾರ್ಕಲ್ಲಾದರೂ ಕೇಳ್ಬೋದು. ಸೊ 3 ಮಾರ್ಕ್ದು ಒಂದು ಕೇಳಿದರೆ 1 ಮಾರ್ಕ್ದು MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಕೇಳ್ತಾರೆ. ಇಲ್ಲ ಡೈರೆಕ್ಟ್ ನಿಮಗೆ 5 ಮಾರ್ಕ್ನದ್ದು ಒಂದು ನ್ಯೂಮೆರಿಕಲ್ ಕೇಳಿದರು, ದಿಸ್ ಈಸ್ ನ್ಯೂಮೆರಿಕಲ್ ಕೇಳಿದರು ಅಂತಂದರೆ 1 ಮಾರ್ಕ್ ನಿಮಗೆ MCQ ಬರುತ್ತೆ ಓಕೆ. ನೆಕ್ಸ್ಟ್ ಆಟಮ್ಸಲ್ಲಿ 2 ಮಾರ್ಕಲ್ಲಾದರೂ ಕೇಳ್ಬೋದು, 3 ಮಾರ್ಕಲ್ಲಾದರೂ ಕೇಳ್ಬೋದು ಓಕೆ. ಇನ್ನು ಈ ರೀತಿಯಾಗಿ ಆ್ಯರೋ ಮಾರ್ಕ್ ಕೊಟ್ಟಿರುವಂಥದ್ದು 2 ಚಾಪ್ಟರ್ಸನ್ನು ಸೇರಿಸಿ ಯಾವುದಾದ್ರೂ ಒಂದು ಕ್ವಶನ್ ಬರುತ್ತೆ. ಸೇಮ್ ಹಿಯರ್, ಈ 2 ಚಾಪ್ಟರ್ಸನ್ನು ಸೇರಿ ಒಂದು ಲಾಂಗ್ ಆನ್ಸರ್ ಆದರೂ ಕೇಳ್ಬೋದು, ಅಥವಾ 2 ಚಾಪ್ಟರಲ್ಲಿ ಯಾವುದಾದ್ರೂ ಚಾಪ್ಟರ್ ಮೇಲೆ ನ್ಯೂಮೆರಿಕಲ್ ಬರಬಹುದು ಓಕೆ. ಸೊ ಒಂದರಲ್ಲ ನ್ಯೂಮೆರಿಕಲ್ ಬಂದರೆ ಇನ್ನೊಂದರಿಂದ ಲಾಂಗ್ ಕ್ವಶನ್ ಕೇಳ್ತಾರೆ, ಅಥವಾ ಒಂದರಿಂದ ಲಾಂಗ್ ಕ್ವಶನ್ ಬಂದರೆ ಇನ್ನೊಂದರಿಂದ ನ್ಯೂಮೆರಿಕಲ್ ಓಕೆ. ಸೊ ನೋಡಿ ನಿಮಗೆ ಸೊ ಇಲ್ಲಿ NP ಅಂತಂದರೆ ನ್ಯೂಮೆರಿಕಲ್. ಸೊ ಯಾವ್ಯಾವ ಚಾಪ್ಟರ್ಸಿಂದ ನಿಮಗೆ 2 ಮಾರ್ಕ್ನ ನ್ಯೂಮೆರಿಕಲ್ ಬಂದಿದೆ, 3 ಮಾರ್ಕ್ನ ನ್ಯೂಮೆರಿಕಲ್ ಬಂದಿದೆ ಅಂತ ಹೇಳಿ ಓಕೆ. ಸೊ ದಿಸ್ ಫೈನ್. ಉಳಿದಿದೆಲ್ಲದು ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ದ ಈ ಇಂಪಾರ್ಟೆಂಟ್ ಮಸ್ಟ್ ಡೂ 6 ಚಾಪ್ಟರ್ಸನ್ನು ಮಾಡೋದ್ರಿಂದ ನಮಗೆ ನೋಡಿ ಆ 6 ಇಂಪಾರ್ಟೆಂಟ್ ಮಸ್ಟ್ ಡೂ ಚಾಪ್ಟರ್ಸ್ ಯಾವುದು ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ,
ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಈ 6 ಚಾಪ್ಟರ್ಸನ್ನು ಓದೋದ್ರಿಂದ ನಮಗೆ ಎಷ್ಟೆಷ್ಟು ಕ್ವೆಶನ್ಸ್ ಕವರ್ ಆಗುತ್ತೆ ಹಾಗೂ ಎಷ್ಟು ಮಾರ್ಕ್ಸ್ ನಮಗೆ ಟೋಟಲ್ ಆಗಿ ಸಿಗುತ್ತೆ ಅಂತಂದರೆ, ನಾವು 5 ಮಾರ್ಕ್ನದ್ದು ಎಷ್ಟು ಅಟೆಂಪ್ಟ್ ಮಾಡಬೇಕು, 2 ಮಾಡಬೇಕಿತ್ತು, 2 ಔಟ್ ಆಫ್ 4. ಸೊ ನಿಮಗೆ ಈ 6 ಚಾಪ್ಟರ್ಸ್ ಓದೋದ್ರಿಂದ ನಿಮಗೆ ನ್ಯೂಮರಿಕಲ್ಸ್ ಎಷ್ಟು ಸಿಗುತ್ತೆ ನೋಡಿ, ಇವೆರಡು ಚಾಪ್ಟರಿಂದ 1 ನ್ಯೂಮರಿಕಲ್. ಓಕೆ, ಸೊ ಯಾವುದಾದ್ರೂ ಒಂದು ಕೇಳ್ತಾರೆ, 2 ಚಾಪ್ಟರಿಂದ 1. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 1 ಆ್ಯಂಡ್ ದೆನ್ ಆಲ್ಟರ್ನೇಟಿಂಗ್ ಕರೆಂಟಿಂದ 1, 3 ಕ್ವೆಶನ್ಸ್ ಆಯಿತು. ಓಕೆ, ಸೊ 3 ಕ್ವೆಶನ್ಸ್. ಸೊ ನೆಕ್ಸ್ಟ್ ಲಾಂಗ್ ಆನ್ಸರ್ ಟೈಪ್, ಅಗೇನ್ ಇವೆರಡು ಚಾಪ್ಟರ್ಸಿಂದ ನಿಮಗೆ ಯಾವುದಾದ್ರೂ ಒಂದು ಲಾಂಗ್ ಆನ್ಸರ್ ಬಂದೇ ಬರುತ್ತೆ. ಸೊ 1 ಆ್ಯಂಡ್ ದೆನ್ ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 1, ಮೂವಿಂಗ್ ಚಾರ್ಜಸ್ಸಿಂದ 1, ಸೆಮಿ ಕಂಡಕ್ಟರ್ಸಿಂದ 1. ಓಕೆ, ಸೊ ಎಷ್ಟಾಯಿತು ನಿಮಗೆ 1 2 3 4 4 ಕ್ವಶನ್ಸ್ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ 4ರಲ್ಲಿ ನೀವು ಎನಿ 3 ಮಾಡಬೇಕು. ಫೈನ್, ಯು ಆರ್ ಡೂಯಿಂಗ್ ಇಟ್. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಸೊ 5 ಮಾರ್ಕ್ನದ್ದು ನಿಮಗೆ 2 ಕ್ವಶನ್ಸ್ ಬರ್ತಾ ಇದೆ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಓದಲೇಬೇಕು. ಈವನ್ ಫ್ರಮ್ CET ಆ್ಯಂಡ್ ನೀಟ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ಚಾಪ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾನು ಹೇಳ್ತಾ ಇರೋ 6 ಇಂಪಾರ್ಟೆಂಟ್ ಚಾಪ್ಟರ್ಸ್. ಓಕೆ, ಸೊ ದಟ್ಸ್ ವೈ. ನೆಕ್ಸ್ಟ್ 3 ಮಾರ್ಕಲ್ಲಿ ನೀವು 5 ಔಟ್ ಆಫ್ 8 ಮಾಡಬೇಕು. ಸೊ ನಿಮಗೆ 3 ಮಾರ್ಕ್ನದ್ದು ಎಷ್ಟು ಬರ್ತಾ ಇದೆ ಇದರಲ್ಲಿ, 1 2 3. ಓಕೆ, ಸೊ ಓನ್ಲಿ 3 ಕ್ವೆಶನ್ಸ್ ಬರ್ತಾ ಇದೆ. ಓಕೆ, ಸೊ 3 ಕ್ವೆಶನ್ಸ್. ಸೊ ಹಾಗಾಗಿ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಮಗೆ ಇನ್ನೂ 2 ಕ್ವೆಶನ್ಸ್ ಬಾಕಿ ಇದೆ. ನೆಕ್ಸ್ಟ್ 2 ಮಾರ್ಕ್ಸ್ನಿಂದ ಕೂಡ 5 ಔಟ್ ಆಫ್ 8 ಬರಬೇಕು. ಸೊ 2 ಮಾರ್ಕ್ಸ್ನದ್ದು ನೋಡಿ 1 2 3 4 ಆ್ಯಂಡ್ 5. ಸೊ 5 ಬರ್ತಾ ಇದೆ, ಡನ್. ಓಕೆ, ಸೊ 5 ಕ್ವೆಶನ್ಸ್ ಆಗ್ತಾ ಇದೆ. ಸೊ 2 ಮಾರ್ಕ್ನದ್ದು ಕೂಡ ಕಂಪ್ಲೀಟ್ ಆಯಿತು. ಸೊ 2 ಮಾರ್ಕ್ ಕಂಪ್ಲೀಟ್ ಆಯಿತು, 5 ಮಾರ್ಕ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 1 ಮಾರ್ಕಿಂದ ನೀವು 20 ಬರೀಬೇಕಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ 1 2 3 4 5 ಆ್ಯಂಡ್ 1 ಮಾರ್ಕ್ಸ್ನದು 2 ಇದೆ ಅಂತಂದರೆ 2. ಸೊ ಟೋಟಲ್ ಆಗಿ 7 ನಿಮಗೆ ಕವರ್ ಆಗುತ್ತೆ. ಸೊ ಎಲ್ಲ ಸೇರಿಸಿದ್ರೆ ನಮಗೆ, ಸೊ 5 ಮಾರ್ಕ್ಸ್ 2 ಅಂತಂದರೆ 10 ಪ್ಲಸ್ 3 ಮಾರ್ಕ್ಸ್ನದ್ದು 5 ಮಾರ್ಕ್ಸ್ನದ್ದು 3, ಸೊ 15 ಆ್ಯಂಡ್ 3 ಮಾರ್ಕ್ಸ್ನದ್ದು 3 ಮಾತ್ರ ಕವರ್ ಆಗಿದೆ. ಸೊ 9 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ನದ್ದು 5 ಕವರ್ ಆಯಿತು. ಸೊ 10 ಆ್ಯಂಡ್ 1 ಮಾರ್ಕ್ನದ್ದು 7 ಆಗಿದೆ. ಓಕೆ, ಸೊ ಟೋಟಲ್ ಮಾಡಿದರೆ ನಮಗೆ ವಿ ಆರ್ ಗೆಟ್ಟಿಂಗ್ 51 ಮಾರ್ಕ್ಸ್ ಔಟ್ ಆಫ್ ದೀಸ್ 6 ಚಾಪ್ಟರ್ಸ್. ಸೊ ಈ 6 ಚಾಪ್ಟರ್ಸನ್ನು ನೀವು ಕಂಪ್ಲೀಟಾಗಿ ಕವರ್ ಮಾಡಿದ್ರಿ ಅಂತಂದರೆ ನಿಮಗೆ 51 ಮಾರ್ಕ್ಸ್ ಬರುವಂಥದ್ದಾಗಿದೆ. ಓಕೆ, ನಾವು ಸೊ ಇದರಲ್ಲಿ ನಮಗೆ ಇವಾಗ ಡೌಟ್ ಬರಬಹುದು, ಏನು ಅಂತಂದರೆ, ಇವಾಗ 2 ಮಾರ್ಕ್ಸ್ನದ್ದು ನಮ್ಗೆ ಎಲ್ಲಾದರೂ ಒಂದು ಕೈ ಕೊಟ್ಬಿಟ್ರೆ ಆ್ಯಂಡ್ 3 ಮಾರ್ಕ್ಸ್ನದ್ದು ಇನ್ನೂ 2 ನಮಗೆ ಬೇಕಾಗಿದೆ ಆ್ಯಂಡ್ 2 ಮಾರ್ಕಲ್ಲಿ ಒಂದು ನ್ಯೂಮರಿಕಲ್ ಇದೆ. ಸೊ ನಮಗೆ ನ್ಯೂಮರಿಕಲ್ ಬರಲ್ಲ. ಸೊ ನ್ಯೂಮರಿಕಲ್ ಬರಲಿಲ್ಲ ಅಂತಂದರೆ ಏನು ಮಾಡೋದು? ಸೊ 2 ಮಾರ್ಕು ಮತ್ತು 3 ಮಾರ್ಕಿಗೆ ಆ್ಯಂಡ್ 1 ಮಾರ್ಕಿಗೆ ನಮಗೆ ಜಸ್ಟ್ 7 ಮಾತ್ರ ಅಟೆಂಪ್ಟ್ ಮಾಡ್ತಿದ್ವಿ. ಇನ್ನು 13 ಕ್ವಶನ್ಸು ನಮ್ಮದು ಉಳಿತಾ ಇದೆ. ಓಕೆ, ಸೊ ಇಲ್ಲಿ ನಮಗೆ ಮಾರ್ಕ್ಸ್ ಹೋಗ್ತಾ ಇದೆ. ಎಲ್ಲಿ ನಮಗೆ 3 ಮಾರ್ಕು 2 ಮಾರ್ಕು 1 ಮಾರ್ಕಲ್ಲಿ ನಮಗೆ ಮಾರ್ಕ್ಸ್ ಹೋಗ್ತಾ ಇದೆ. ಓಕೆ, ಸೊ ಇದನ್ನ ಹೆಂಗೆ ಕವರ್ ಮಾಡ್ಕೊಳ್ಳೋದು? ಸೊ ಇದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ದೇರ್ ಆರ್ ಸಮ್ ಈಸಿ ಚಾಪ್ಟರ್ಸ್ ಫಾರ್ 1 ಮಾರ್ಕ್ 2 ಮಾರ್ಕ್ ಆ್ಯಂಡ್ 3 ಮಾರ್ಕ್. ಓಕೆ, ಸೊ ಯಾವ್ದು ಅಂತಂದರೆ, ಸೊ ಯು ಕ್ಯಾನ್ ಸಿ ಹಿಯರ್ ಆಟಮ್ಸ್, ನ್ಯೂಕ್ಲಿಯೈ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಸೊ ಈ 4 ಚಾಪ್ಟರ್ಸನ್ನು ಓದಬೇಕಾ? ನೋ, 4ಕ್ಕೂ ಓದೋ ಅವಶ್ಯಕತೆ ಇಲ್ಲ ಕಂಪ್ಲೀಟಾಗಿ. ನಮಗೆ ಎಷ್ಟು ಬೇಕು ರೀ? 2 ಮಾರ್ಕ್ಸ್ನದ್ದು ನಮಗೆಲ್ಲ ಕವರ್ ಆಗಿ ಹೋಗಿದೆ, 1 ಎಕ್ಸ್ಟ್ರಾ ಇರಲಿ ಅಂತ ನಾವು ಓದ್ತಾ ಇದ್ದೀವಿ. 3 ಮಾರ್ಕ್ಸ್ನದ್ದು ನಮಗೆ 2 ಕ್ವಶನ್ ಬೇಕು. ಓಕೆ, ಸೊ ನೋಡಿ 3 ಮಾರ್ಕ್ಸ್ದು ನಿಮಗೆ ಆಟಮ್ಸಿಂದ 2 ಆದರೂ ಬರ್ಬೋದು, 3 ಮಾರ್ಕಿಂದ ಆದರೂ ಬರ್ಬೋದು. ಅಗೇನ್ ನ್ಯೂಕ್ಲಿಯೈಂದ 3 ಮಾರ್ಕ್ ಇದೆ, ಬಟ್ ಇಟ್ ಈಸ್ ನ್ಯೂಮರಿಕಲ್. ಸೊ ನಾವು ನ್ಯೂಮರಿಕಲ್ ಜೊತೆ ವಿ ಆರ್ ಕಂಫರ್ಟೇಬಲ್, ನಾವು ನ್ಯೂಮರಿಕಲ್ ಸಾಲ್ವ್ ಮಾಡ್ತೀವಿ ಅಂದರೆ ಮಾತ್ರ ನೀವು ನ್ಯೂಕ್ಲಿಯೈ ಚಾಪ್ಟರ್ನ ಸೆಲೆಕ್ಟ್ ಮಾಡಿ. ಇಲ್ಲ ನಮಗೆ ನ್ಯೂಮರಿಕಲ್ಸ್ ಆಗಲ್ಲ ಅಂತಂದರೆ ನ್ಯೂಕ್ಲಿಯೈ ಚಾಪ್ಟರ್ನ ಡಿಲೀಟ್ ಮಾಡಿ. ಓಕೆ, ಸೊ ನ್ಯೂಕ್ಲಿಯೈ ಬಿಟ್ಬಿಡಿ. ನೆಕ್ಸ್ಟ್ ಉಳಿದಿರೋದು ಆಟಮ್ಸು, EM ವೇವ್ಸು, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಮಾರ್ಕ್ನ ಕ್ವೆಶನ್ಸು. ಸೊ ಪಕ್ಕಾ 3 ಮಾರ್ಕ್ದು ಅಂತ ಹೇಳಿ ನಮಗೆ ನ್ಯೂಕ್ಲಿಯೈದು ಒಂದೇ ಇತ್ತು, ಸೊ ನ್ಯೂಮರಿಕಲ್ ಇತ್ತು, ಬಿಟ್ವಿ. ಸೊ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಿಂದ ನಿಮಗೆ 2 ಅಥವಾ 3 ಮಾರ್ಕಲ್ಲಿ ಒಂದು ಬರುತ್ತೆ. ಆಟಮ್ಸಿಂದ ಕೂಡ 2 ಅಥವಾ 3 ಮಾರ್ಕಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಇದಕ್ಕೆ ನೀವು ಆಟಮ್ಸ್ ಮತ್ತು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರನ್ನು ಓದ್ಕೊಳ್ಬಹುದು. ಓಕೆ, ಸೊ ಈ 2 ಚಾಪ್ಟರ್ಸನ್ನು ಓದಿದರೆ ನಿಮಗೆ 3 ಮಾರ್ಕ್ನದು ಕವರ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ 1 ಮಾರ್ಕ್ನದ್ದು ಎಷ್ಟು ಕವರ್ ಆಗುತ್ತೆ ನೋಡಿ, 1 2 ಆ್ಯಂಡ್ 2 ಮಾರ್ಕ್ಸ್ನದ್ದು 2 ಅಂತ, 1 ಮಾರ್ಕ್ನದು 2 ಅಂತಂದರೆ ನಿಮಗೆ ಇಲ್ಲಿ ಎಷ್ಟಾಯಿತು? 4 ಮಾರ್ಕ್ ಬಂತು. ಯಾಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾ ಇದ್ದೀನಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು ನಾನು
ನಿಮಗೆ ಕ್ವಶನ್ಸ್ ಗೊತ್ತಿರ್ಬೋದು ಅದ್ರ ಮೇಲೆ ಲೈಕ್ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ವೇವ್ಸ್ ಇದೆಯಲ್ಲ, ಸೊ ಅದ್ರದ್ದು ಅಪ್ಲಿಕೇಶನ್ಸನ್ನು ಕೇಳ್ತಾರೆ, ಯೂಸಸನ್ನು ಕೇಳ್ತಾರೆ, ಓಕೆ, ಆ್ಯಂಡ್ ಮ್ಯಾಕ್ಸ್ವೆಲ್ ಈಕ್ವೇಷನನ್ನು ಕೇಳ್ತಾರೆ. ಸೊ ಸಿಂಪಲ್ ಆಗಿರುತ್ತೆ 2 ಮಾರ್ಕ್ಸ್ನ ಕ್ವಶನ್ಸ್. ಸೊ ಯು ಕ್ಯಾನ್ ಅಟೆಂಡ್ ಇಟ್, ಹೌದಾ. ಸೊ ನಮ್ಗೆ ಒಂದು ಕ್ವಶನ್ ಎಲ್ಲೋ ನ್ಯೂಮರಿಕಲ್ ಬಂದಿದ್ದಿಲ್ಲ ನಮಗೆ ಆ 6 ಚಾಪ್ಟರ್ಸಲ್ಲಿ, ಸೊ ನಾವು ಇದನ್ನು ಟಚ್ ಮಾಡ್ಬೋದು. ಆ್ಯಂಡ್ ದೀಸ್ ಆರ್ ಆಲ್ ಸಿಂಪಲ್ ಚಾಪ್ಟರ್ಸ್, ಈಸಿ ಚಾಪ್ಟರ್ಸ್ ಅಲ್ವಾ. ಸೊ ನೀವು ವಿತಿನ್ 2 ಅವರ್ಸಲ್ಲಿ ನಿಮಗೆ ಕವರ್ ಆಗಿ ಹೋಗ್ಬಿಡುತ್ತೆ ಒಂದೊಂದು ಚಾಪ್ಟರ್ 2 ಅವರ್ಸ್. ಇನ್ನು ನೀವು ಚೆನ್ನಾಗಿ ಓದ್ಕೊಂಡಿದ್ರಿ, ನಿಮಗೆ ಸೆಕೆಂಡ್ ಟೆಸ್ಟಿಗೂ ಇದ್ವು ಅಂತಂದರೆ ಇನ್ನೂ ಬೇಗ ಕವರಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಅಂತೂ ನೀವು ಮಿಡ್ ಟರ್ಮಿಗೆ ಓದಿದ್ದೀರಾ, ರೈಟ್. ಸೊ ಇದರಲ್ಲಿ ನಿಮಗೆ ಸೊ ಯು ಆರ್ ಗೆಟ್ಟಿಂಗ್ 10 ಮಾರ್ಕ್ಸ್. ಸೊ 51 + 10 ಅಂತಂದರೆ ನಿಮಗೆ 61 ಮಾರ್ಕ್ಸ್, ಓಕೆ. ಸೊ ಆಗಲೇ 6 ಚಾಪ್ಟರ್ಸಿಂದ 51 ಪ್ಲಸ್ ಇದರಿಂದ 10, ಯು ಆರ್ ಗೆಟ್ಟಿಂಗ್ 61 ಅಂತಂದರೆ 60 ಮಾರ್ಕ್ಸ್ ನಿಮಗೆ ಜಸ್ಟ್ ಬೈ ರೀಡಿಂಗ್ ದಿ 6 + 3 9 ಚಾಪ್ಟರ್ಸ್. ಇಲ್ಲ ನಾವು ಸ್ವಲ್ಪ ಇನ್ನೊಂದು ಯಾವುದಾದ್ರೂ ಚಾಪ್ಟರ್ ನೋಡ್ಕೊಳ್ತೀವಿ, ಇನ್ನೊಂದು ಚಾಪ್ಟರ್ ನೋಡಿಕೊಂಡು ನಾವು ಇನ್ನೊಂದು ಸ್ವಲ್ಪ MCQಗಳನ್ನು ಕವರ್ ಮಾಡ್ಕೊಳ್ತೀವಿ ಅಂದರೆ ಯಾವುದಾದ್ರೂ 10 ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡಿ ನೀವು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡಬಹುದು, ಓಕೆ. ನಾವು ಇವಾಗ ಯಾಕೆ ನಾನು ಉಳಿದಿರೋ ಚಾಪ್ಟರ್ಸನ್ನು ಕೊಡಲಿಲ್ಲ ಅಂತ ಹೇಳಿ, ನಾನು ಯಾವ್ಯಾವ ಚಾಪ್ಟರ್ಸ್ ಹೇಳಿದೆ ನಿಮಗೆ ಇವಾಗ, ಆಟಮ್ಸ್ ಹೇಳಿದೆ, ಆ್ಯಂಡ್ ದೆನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಹೇಳಿದೆ. ಉಳಿದಿರೋ ಚಾಪ್ಟರ್ಸ್ ನಾನು ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಿಂದ 2 ನ್ಯೂಮರಿಕಲ್ಸ್ ಬರ್ತಾಯಿದೆ, 2 ಮಾರ್ಕು 3 ಮಾರ್ಕಲ್ಲಿ. ಸೊ ನ್ಯೂಮರಿಕಲ್ ಕಷ್ಟ ಅನ್ಸೋರು ಸೊ ಈ ಚಾಪ್ಟರ್ನ ನಾವು ಬಿಡ್ತೀವಿ. ಆ್ಯಂಡ್ EM ವೇವ್ಸನ್ನ ನಾನು ಹೇಳಿದೆ, ಓಕೆ. ಸೊ ಯು ಕ್ಯಾನ್ ರೀಡ್ ಇಟ್, ಹೌದಾ, ಈಸಿಯಾಗಿದೆ. ನೆಕ್ಸ್ಟ್ ಆಪ್ಟಿಕ್ಸ್ ವಿಷಯಕ್ಕೆ ಬಂದರೆ, ಸೊ ದೇ ಆರ್ ಯೂಶ್ವಲಿ ಡಿಫಿಕಲ್ಟಿ, ಆಪ್ಟಿಕ್ಸ್ ತುಂಬ ಕಷ್ಟನೇ, ಓಕೆ. ಹಾಗಾಗಿ ನಾನು ಆ ಚಾಪ್ಟರ್ಸನ್ನು ಬಿಟ್ಟೆ. ಆ್ಯಂಡ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ನ ಓದಬಹುದು, 5 ಮಾರ್ಕ್ಸ್ ಇದೆ, 5 to 6 ಮಾರ್ಕ್ಸ್ ಇದೆ. ಯಾಕೆ ಬಿಟ್ಟೆ ಅಂದರೆ ಇದರಲ್ಲಿ ನೋಡಿ ನಾವು ಇವನ್ನಾಗಲೇ ನ್ಯೂಮರಿಕಲ್ಸ್ಗೆ ಅಂತೇಳಿ ಓದ್ಬಿಟ್ಟಿದ್ದೀವಿ, ಹೌದಾ. ಸೊ ಇದ್ರ ಜೊತೆಗೆ ಇದರಿಂದ ನಮಗೆ 3 ಮಾರ್ಕ್ಸ್ ಬಂದರೆ ಓಕೆ, ಸ್ಕೋರ್ ಆಗುತ್ತೆ. 5 ಮಾರ್ಕ್ನ ನ್ಯೂಮರಿಕಲ್ ಬಂತು ಅಪ್ಪ ಮತ್ತೆ ಅಂತಂದರೆ ನಾವು ಇವನ್ನ ಪರ್ಫೆಕ್ಟಾಗಿ ಓದಿರ್ತೀವಿ, ಮತ್ತೆ ಇದು ಬಂತು ಅಂದರೆ ನಮಗೆ 5 ಮಾರ್ಕಲ್ಲಿ ಈಗಾಗಲೇ ಬರೆದ್ಬಿಟ್ಟಿದ್ದೀವಿ. ಈ 5 ಮಾರ್ಕ್ ತೊಗೊಂಡು ಏನು ಮಾಡೋಣ, ಹೌದಾ. ಸೊ ಹಾಗಾಗಿ ನಿಮಗೆ ಎಕ್ಸ್ಟ್ರಾ ಅನ್ನಿಸ್ಬಾರ್ದು ಅಂಥೇಳಿ ನಾನು ಈ ಚಾಪ್ಟರ್ನು ಕೂಡ ಬಿಟ್ಟಿದ್ದೀನಿ. ಸೊ ನಿಮ್ಗೆ ಅದು ಈಸಿ ಅನಿಸಿತು ಅಂತಂದರೆ ಓದ್ಕೊಳ್ಳಿ, ಹೇಳಲಿಕ್ಕಾಗಲ್ಲ. 3 ಮಾರ್ಕ್ ಅಥವಾ 2 ಮಾರ್ಕ್ಸ್ನಲ್ಲಿ 1 ಮಾರ್ಕಲ್ಲಿ 2 ಮಾರ್ಕು ಬರುತ್ತೆ, ಓಕೆ. ನಾವು ಸೊ ಇದಿಷ್ಟು ಕ್ಲಿಯರ್ ಆಯಿತು ನಿಮಗೆ ಅಂತ ಅಂದ್ಕೊಳ್ತೀನಿ. ನಾವು ಹೌ ಟು ಸ್ಕೋರ್ 70 ಔಟ್ ಆಫ್ 70. ನಮಗೆ ಇಷ್ಟು ಸಿಲೆಬಸ್ಸು, ಇಷ್ಟು ಚಾಪ್ಟರ್ಸ್ ಓದೋಕ್ಕೆ ಇಷ್ಟ ಇಲ್ಲ, ಆದರೂ ನಾವು 70 ಔಟ್ ಆಫ್ 70 ತೆಗಿಬೇಕು. ಹೆಂಗೆ ಅಂತಂದರೆ ಇವಾಗ ಹೇಳಿರೋ 6 ಚಾಪ್ಟರ್ಸು, ಓಕೆ. ಸೊ ಇವಾಗ ಹೇಳಿರೋ ಮಸ್ಟ್ ಡೂ 6 ಚಾಪ್ಟರ್ಸನ್ನು ಓದ್ಕೊಳ್ಳಿ. ಜೊತೆಗೆ ಈಸಿ ಚಾಪ್ಟರ್ಸ್, ನಾನೇನು ಈ 4 ಈಸಿ ಚಾಪ್ಟರ್ಸ್ ಹೇಳಿದೆ ಇದನ್ನು ಓದ್ಕೊಳ್ಳಿ, ಓಕೆ. ಆ್ಯಂಡ್ ಉಳಿದಿರುವಂತಹದ್ದು ಏನು ಮಾಡಿ ಅಂತಂದರೆ ಜಸ್ಟ್ ಅದರಲ್ಲಿ ಬರುವಂತಹ MCQ 1 ಮಾರ್ಕಿಗೆ ಮಾತ್ರ ನೀವು ಪ್ರಿಪೇರ್ ಆಗಿ. ಯಾವ್ಯಾವುದು EMIಯಲ್ಲಿ ಯಾವ ತರಹ ಬರುತ್ತಪ್ಪ ನಮಗೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸು. ನೆಕ್ಸ್ಟ್ ಆಪ್ಟಿಕ್ಸಲ್ಲಿ ನಮಗೆ ಯಾವ ತರಹ ಬರುತ್ತೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆ್ಯಂಡ್ ಡ್ಯುಯಲ್ ನೇಚರಲ್ಲಿ ಯಾವ ಥರ ಬರುತ್ತೆ, ನ್ಯೂಕ್ಲಿಯೈನಲ್ಲಿ ಯಾವ ಥರ ಬರುತ್ತೆ. ಜಸ್ಟ್ ಇದಕ್ಕೆ ನೀವು MCQಗಳನ್ನು ನೀವು ಪ್ರಿಪೇರ್ ಆಗಿಬಿಟ್ರಿ ಅಂತಂದರೆ ಸೊ ನೀವು ಈಸಿಯಾಗಿ 70 ಔಟ್ ಆಫ್ 70 ಸ್ಕೋರ್ ಮಾಡ್ಬೋದು. ಆ್ಯಂಡ್ ಹೆಂಗೆ ಪ್ರಿಪೇರ್ ಆಗೋದ್ರಿ MCQನ? ವೆರಿ ಸಿಂಪಲ್. ನಿಮಗೆ ಬೋರ್ಡ್ ಕಡೆಯಿಂದ ಕ್ವೆಶ್ಚನ್ ಬ್ಯಾಂಕ್ ರಿಲೀಸ್ ಮಾಡಿದ್ದಾರೆ, ಟೇಕ್ ದ ಹೆಲ್ಪ್ ಆಫ್ ಇಟ್, ಓಕೆ. ಸೊ ಅದರ ಹೆಲ್ಪ್ ತೊಗೊಳ್ಳಿ. ಅದರಲ್ಲಿ ಎಷ್ಟೊಂದು ಚಾಪ್ಟರ್ ವೈಸ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸು ಕೊಟ್ಟಿದ್ದಾರೆ. ಸೊ ಅದ್ರ ಮುಖಾಂತರ ನೀವು MCQಗೆ ಅಟ್ಲೀಸ್ಟ್ ಅಷ್ಟಾದರೂ ಮಾಡ್ಬೋದಲ್ವಾ. ಸೊ ಅದನ್ನು ಪ್ರಿಪೇರ್ ಆಗಿ. ಆ್ಯಂಡ್ ಕ್ವೆಶ್ಚನ್ ಬ್ಯಾಂಕ್ಸ್ನ PDF ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಇಂಗ್ಲೀಷ್, ಕನ್ನಡ 4 ಕೂಡ. ಸೊ ಟೆಲಿಗ್ರಾಮಿಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವೆಶನ್ಸ್ನ ವಿಡಿಯೋ ಬೇಕು ಅಂತಂದರೆ ಜಸ್ಟ್ ಕಮೆಂಟ್ ಬಿಲೋ, ಐಲ್ ಟ್ರೈ ಟು ಅಪ್ಲೋಡ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಆಲ್ಸೋ ಫಾರ್ ಯುವರ್ PCMB. ಆ್ಯಂಡ್ ವೆಲ್ ಮೈ ಡಿಯರ್ ಚಿಲ್ಡ್ರನ್, ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ಸಬ್ಸ್ಕ್ರೈಬ್ ದ ಚಾನಲ್. ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ ಬೆಸ್ಟ್.